ಜಕ್ಕುಮಾರ ಚಕ್ಕುಶೀರ ಯಾರು ಇಲ್ಲ ಇವನ ಮುಂದೆ ಜಾಕಿ ಚಾನು ಇಂತ ಮ್ಯಾನು ಯಾರು ಇಲ್ಲ ಇವನ ಮುಂದೆ. ರಜು ರಜು ಹೇಗಿದೆ ನನ್ ಸಾಂಗ್? ಮೀನಾ ಸ್ವಲ್ಪ ಸೈಲೆಂಟ್ ಆಗಿರೋ. ರೋಡಲ್ಲಿ ಹೋಗೋರು ಏನ್ ಅನ್ಕೋತಾರೆ? ಏನಾದ್ರೂ ಅನ್ಕೊಳ್ಳಿಯಪ್ಪ. ನೋಡಪ್ಪ ಜೋಡಿ ಹೇಗೆ ಹೋಗ್ತಿದೆ ಅನ್ಕೋತಾರೆ. ನಿನ್ ಪಳ ನೀನು ಓಡಿಸು ರಾಜು ಗಾಡಿನ. ಹೊಸ ಗಾಡಿ ನಿಂದು ಎಷ್ಟು ಮಜಾ ಇದೆ ಗೊತ್ತಾ? ಮದ್ವೆ ಆದ್ಮೇಲೆ ನಾವ್ ಇದ್ರಲ್ಲೇ ಸುತ್ತಾಡ್ತೀವಲ್ವಾ? ಓಡ್ಸು ಓಡ್ಸು, ಇನ್ನ ಜೋರಾಗಿ ಗುಡ್ಸು. ಆಕಾಶಕ್ಕೆ ಹಾರೋಗ್ಬೇಕು ನಾವು, ಆ ರೀತಿ ಓಡ್ಸು. ಜೋ ನನ್ ಕಷ್ಟ ನನ್ಗೆ. ಯಾರು ಗೊತ್ತಿರೋ ನೋಡಿದ್ರೆ ಏನಪ್ಪ ಕತೆ ನಮ್ಮಿಬ್ರನ್ನ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನಿನಗೆ ಹಾಡಿನ ಚಿಂತೆ. ನೋಡ್ಲಿ ಬಿಡು ರಾಜು, ಇನ್ನೊಂದ್ 2 ದಿನದಲ್ಲಿ ನಾವಿಬ್ರು ಮದ್ವೆ ಮಾಡ್ಕೋತಿದೀವಲ್ವಾ? ನೋಡಿದ್ರು ನೋಡ್ಲಿ. ಹಿಂಗ ಅವೆಲ್ಲ ಗೊತ್ತಾಗಲ್ಲ. ನಾವು ಮದ್ವೆ ಮಾಡ್ಕೊಳಕ್ಕಿಂತ ಮುಂಚೆನೆ ಯಾರಿಗಾರು ಗೊತ್ತಾದ್ರೆ ಮದ್ವೆ ಮಾಡ್ಕೊಳಕ್ ಬಿಡ್ತಾರೆ ಅನ್ಕೊಂಡಿದ್ಯಾ? ಹೌದಲ್ಲ, ನಾನು ಅವೇನದು ಯೋಚನೆ ಮಾಡ್ಲಿಲ್ಲ. ರಾಜು ಬರದ್ ಬಂದೆ ಹೆಲ್ಮೆಟ್ ಹಾಕೊಂಡ್ ಬರ್ಬೇಕಲ್ವಾ? ಹಾಕೊಂಡ್ ಬರ್ಬೇಕಿತ್ತು. ನೀನ್ ಮಾಡಿದ ಅರ್ಜೆಂಟಿಗೆ ನಾನು ಹಾಗೆ ಬಂದ್ಬಿಟ್ಟೆ ಮರ್ತು. ಸೋಲ್ ಬಿಡು, ಬೇಗ ಬೇಗ ನಡಿ ಹೋಗೋಣ ಪಾರ್ಕ್ಗೆ. ತುಂಬಾ ಮಾತಾಡಿದ್ದೆ ನಿನ್ನ ಹತ್ರ. ಅದೇನ್ ಮಾತಾಡ್ಬೇಕು ಈಗಲೇ ಮಾತಾಡಿದ್ರೆ ಆಗ್ತಿರ್ಲಿಲ್ವಾ? ಫೋನಲ್ಲಿ ಮಾತಾಡಿದ್ರೆ ಆಗಿರೋದು. ರಾಜು, ನಾವಿಬ್ರು ಕದ್ದು ಮುಚ್ಚಿ ಪಾರ್ಕ್ಗೆ ಹೋಗೋದ್ರಲ್ಲಿ ಏನೋ ಒಂಥರ ಮಜಾ. ಮತ್ತೆ ಹೋಗಕ್ಕಾಗತ್ತಾ ಮದ್ವೆ ಆದ್ಮೇಲೆ? ಅದಕ್ಕೆ ಮನೇಲಿ ಏನಂತ ಹೇಳ್ಬಿಟ್ಟು ಬಂದೆ? ಮನೇಲಿ ಫ್ರೆಂಡ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಇವತ್ತೇನು ಸೀರೆನ್ ಬರ್ತಾನಂತೆ ಮನೆಗೆ. ಸೀರೆಗಳನ್ನ ತಗೋಬೇಕಂತೆ ಮದ್ವೆಗೆ. ನಾನ್ ನಮ್ಮಮ್ಮಂಗೆ ನೀನೇ ತಗೊಳಮ್ಮ ಯಾವ್ದೋ ಒಂದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನನ್ನ ತಂಗಿನೂ ತಗೋತಾ ಇದ್ದಾಳ? ನಿನ್ ತಂಗಿನೂ ತಗೋತಾ ಇರೋದೆ. ಅವಳಿಗೆ ಸೀರೆಗಳಂದ್ರೆ ತುಂಬಾ ಇಷ್ಟ. ಯಾವ್ದಾದ್ರು ಒಂದು ಒಳ್ಳೆ ಅಂಗಡಿ ಕರ್ಕೊಂಡು ಹೋಗೋದಲ್ವಾ? ಅಯ್ಯೋ ಬಿಡಿ, ಮನೆಗ್ ಬರೋ ಸೀರೆಗಳೇನ್ ಚೆನ್ನಾಗಿರಲ್ವಾ? ಅದು ಅಂಗಡಿಯಿಂದಾನೇ ತಗೊಬಂದ್ ಮಾರೋದು. ಮದ್ವೆಗಳಿಗೆ ಅಂದ್ರೆ ಮನೆಗೆ ತಂದು ತೋರಿಸ್ತಾರೆ. ಓ ಹಾಗಾ? ಹಾಗಿದ್ರೆ ಸರಿ. ಅದೇ ಅದೇ ಅಲ್ಲಿ ಮುಂದೆ ಕಾಣಿಸಿದ್ಯಲ್ಲ ಪಾರ್ಕ್, ಅಲ್ಲೇ ನಿಲ್ಸಿ ಅಲ್ಲೇ ನಿಲ್ಸಿ. ಇಲ್ಲ 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 ಇಲ್ಲೇ ನಿಲ್ಸಿ ಇಲ್ಲೇ ನಿಲ್ಸಿ. ಬಾ ರಾಜು, ಗಾಡಿ ಅಲ್ಲೇ ನಿಂತಿರ್ಲಿ, ಬಾ ನಾವಲ್ಲಿ ಕುತ್ಕೊಳ್ಳೋಣ. ಬೇಡ, ಇಲ್ಲೇ ಗಾಡಿ ಹತ್ರನೇ ಕುತ್ಕೊಳ್ಳೋಣ ಬಾ. ಸರಿ ಕೂರು ಕೆಳಗೆ. ಅದ್ಯಾಕೆ ಇಲ್ಲಿ ಗಾಡಿ ಮರೇಲಿ ಕೂತೆ? ಮೀನಾ ಯಾರಾದ್ರೂ ನೋಡಿದ್ರೆ ಅದಕ್ಕೆ ಗಾಡಿ ಮರೇಲಿ ಕೂತಿದ್ದು. ಮೀನಾ ಏನ್ ಮಾಡ್ತಿದ್ಯಾ? ಕುತ್ಕೊಂಡು ಮಾತಾಡ್ಬೋದಲ್ಲ. ನೋಡ್ಲಿ ಬಿಡು ರಾಜು, ನಿನ್ ಮಡ್ಲಲ್ಲಿ ಮಲ್ಕೊಂಡಿದ್ರೆ ಏನೋ ಒಂಥರ ಖುಷಿ. ಮೀನಾ, ಹಿಂಗೆ ನಾವು ಪಬ್ಲಿಕ್ ಅಲ್ಲಿ ಈ ತರ ಮಾಡೋದು ನಂಗೆ ಇಷ್ಟ ಆಗಲ್ಲ. ಏನಾಗ್ಬಿಡುತ್ತೆ, ಇನ್ನು 2 ದಿನದಲ್ಲಿ ನಾವು ಮದುವೆ ಮಾಡ್ಕೋತಿದ್ದೀವಿ. 2 ದಿನ ಮುಂಚೆ ಹಿಂಗೆ ಓಡಾಡಿದ್ರೆ ಏನು ತಪ್ಪು? ನಾವೀಗಲೂ ಗಂಡ ಹೆಂಡತಿ ಥರನೇ. ನನಗೇನು ತೊಂದರೆ ಇಲ್ಲಪ್ಪ. ಯಾರಾದರೂ ನೋಡ್ಬಿಟ್ಟು ಹೇಳಿ, ಇವತ್ತು ಗೊತ್ತಾದ್ರೆ ಇವತ್ತೇ ಮದುವೆ ಮಾಡ್ಕೊಬಿಡ್ಬೋದು. ಏನಂತ್ಯಾ? ತರ್ಲೆ ಆಗ್ಬಿಟ್ಟಿದ್ಯಾ ನೀನು. ಮುಂಚೆಯಿಂದ ಹೀಗೇನಾ? ತರ್ಲೇನೆ ತಾನೇ ನೀನು ಇಷ್ಟಪಟ್ಟಿರೋದು. ತರ್ಲೇನೆ ಅನ್ಕೋ. ಏನೋ ಮಾತಾಡ್ಬೇಕು ಅಂದಲ್ಲ, ಏನ್ ಹೇಳು? ಅದೇ ರಾಜು, ನಮ್ಮ ಮದ್ವೆ ಎಲ್ಲಾಗೋದು? ಯಾವ ದೇವಸ್ಥಾನ? ಮತ್ತೆ ಸೀರೆ ನೀನೇ ತಗೋತೀಯಲ್ಲ ನಾನೇ ತಗೊಂಬರ್ಲಾ? ಮತ್ತೆ ತಾಳಿ ತಗೊಂಡಿದ್ಯಾ? ಕಾದುಂಗ್ರ ತಗೊಂಡಿದ್ಯಾ? ನಮ್ಮ ಮದ್ವೆಗೆ ಯಾರಿಗೆ ಹೇಳಿದ್ಯಾ? ಮದ್ವೆಗೆ ಯಾರಿಗೂ ಹೇಳಿಲ್ಲಮ್ಮ ತಾಯಿ. ನಾವಿಬ್ರೇ ಹೋಗ್ತಾ ಇದೀವಿ, ಹಾರ ಎಕ್ಸ್ಚೇಂಜ್ ಮಾಡ್ಕೋತೀವಿ, ತಾಳಿ ಕಟ್ಕೊಂಡು ಬರ್ತಾ ಇರ್ತೀವಿ ಅಷ್ಟೇ. ಹೌದಾ? ನಿನ್ ಫ್ರೆಂಡ್ಸ್ಗಾದ್ರೂ ಹೇಳ್ಬೇಕು ತಾನೇ? ಬೇಡ, ನಾವೇನು ರಿಜಿಸ್ಟರ್ ಆಫೀಸರ್ ಮದ್ವೆ ಆಗ್ತಿದೀವಾ? ಸಾಕ್ಷಿಗೆ ಯಾರು ಬೇಕು ಅಂತ ಹೇಳಕ್ಕೆ? ಯಾರು ಬೇಡ. ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಮದುವೆ ಮಾಡ್ಕೋತಾ ಇದೀವಿ. ಹೌದಾ? ಯಾವ ದೇವಸ್ಥಾನ? ಗುಡ್ಡೆ ಗಣಪತಿ ದೇವಸ್ಥಾನ. ಓ, ಗುಡ್ಡೆ ಗಣಪತಿ ದೇವಸ್ಥಾನದಲ್ಲ? ಆಯ್ತಾಯ್ತು, ಅಲ್ಲೇ ಆಗೋಣ ಬಿಡು. ಆಗ್ಬಿಟ್ಟು ಸೀದಾ ನಿಮ್ಮ ಮನೆಗೆ ಹೋಗೋದಾ ನಮ್ಮ ಮನೆಗೆ ಹೋಗೋದಾ? ಅಯ್ಯೋ, ನಿಮ್ಮನೆಗೆ ಏನಕ್ಕೆ ಹೋಗ್ಬೇಕು? ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಹೋಗೋಣ. ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಒಂದು ದೊಡ್ಡ ಶಾಖೆ ಕಾದಿದೆ. ರಜು, ನಿನ್ ತಂದೆ ತಾಯಿ ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಅಳ್ತಾರ ಇಲ್ಲ ಕೋಪ ಮಾಡ್ಕೋತಾರ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಏನ್ ಮಾಡ್ಕೋತಾರೆ ಅಂತ. ಆದ್ರೆ ನನ್ನ ತಂಗಿ ಮದುವೆ ಮಾಡ್ಕೊಂಡು ಬಂದಾಗ ಮಾತ್ರ ನಮ್ಮಮ್ಮ ಕೋಪ ಮಾಡ್ಕೊಂಡಿದ್ರು. ಆಮೇಲೆ ಮಗಳಲ್ವಾ ಅಂತ ಸುಮ್ನಾಗಿದಾರಲ್ಲ. ಅವಳು ಬಂದಾಗ ಕೋಪದಲ್ಲಿದ್ದವರು ಅವಳು ಹೋದ್ಮೇಲೆ ತುಂಬಾ ಅಳ್ತಾ ಇದ್ರು, ತುಂಬಾ ಮಿಸ್ ಮಾಡ್ಕೋತಿದ್ರು. ಓಹೋ, ಹಂಗಾದ್ರೆ ನಿನ್ ಮೇಲೂ ಹಾಗೆ ಇರುತ್ತೆ ಅನ್ಕೊಂಡಿದೀನಿ, ನೋಡೋಣ. ಅಲ್ಲಲೇ ಎಲ್ಲೋದ್ನೆ ರಾಜು ಬೆಳಬೆಳಿಗ್ಗೆನೆ? ಗೊತ್ತಿಲ್ಲ ರೀ, ಒಂದ್ 5 ನಿಮಿಷ ಕಡಿಮೆ ಬಂದೆ ಅಂತ ಹೋದನು, 1 ಗಂಟೆ ಆಯ್ತು ಬರ್ಲಿಲ್ಲ ನೋಡಿ. ಏನು ಹುಡ್ಗೋನಪ್ಪ, ಇತ್ತೀಚೆಗೆ ನಾನು ಗಮನಿಸ್ತೇರಿ ಫೋನಾಗ ಮಾತಾಡ್ತಿರ್ತಾನೆ. ಫೋನಾಗ ಮಾತಾಡ್ಲಿ ಬಿಡು. ಅಯ್ಯ, ಮಾತಾಡ್ಲಿ ಬಿಡು ಅನ್ನಕ್ಕೆ ಅವ್ನು ನನ್ನ ಹತ್ರ ಕಡೆ ಬಂದು ಮಾತಾಡಲ್ಲ,
ಆಗ ಅಲ್ಲಿ ಕಾಣ್ತೈತಲ್ಲ ಮರ ಅದ್ರ ಹಿಂದೆ ಹೋಗಿ ಮಾತಾಡ್ತಿರ್ತಾನೆ ಗುಸಪಿಸ ಅಂತ, ಇಲ್ಲ ರೂಮಲ್ಲಿ ಬಾಕ್ಲು ಹಾಕೊಂಡು ಮಾತಾಡ್ತಿರ್ತಾನೆ ಗುಸಪಿಸ ಅಂತ. ಬಾತ್ರೂಮ್ಗೂ ತಗೊಂಡೋಗ್ತಾನ್ರಿ. ಏನೋ ಬಾತ್ರೂಮಲ್ಲೂ ಮಾತಾಡ್ತಾನ? ಹ್ಞೂ ರೀ, ಅದು ಏನಂತಾನೆ ಗೊತ್ತಾಗ್ತಿಲ್ಲ. ಈಚೆ ಕಡೆ ಬರೋ ಅಷ್ಟರಲ್ಲಿ ಕೈಯಲ್ಲಿ ಫೋನೇ ಇರಲ್ಲ, ಜೋಬಾಗ ಮಡಿಕೊಂಡಿರ್ತಾನೆ, ಅದು ಕಾಣದಂಗೆ. ಇದೇನ ರಾಜು ಏನೋ ಗುಸಪಿಸ ಅಂದಂಗಿತ್ತು, ಫೋನ್ ತಗೊಂಡೋಗಿದ್ದೇನೆ ಬಾತ್ರೂಮ್ಗೆ ಅಂದರೆ, ಇಲ್ಲ ಕಣಮ್ಮ ಫೋನ್ ಎಲ್ಲ ಇದ್ದು ನನ್ನ ಕೈಯಲ್ಲಿ ಅಂತಾನೆ. ನನಗೆ ಗೊತ್ತಾಗ್ತಿಲ್ಲಪ್ಪ, ಏನು ಒಬ್ಬೊಮ್ಮನೆ ಮಾತಾಡ್ಕೋತಾನೋ ಇಲ್ಲ ಫೋನಾಗೆ ಮಾತಾಡ್ಕೋತಾನೋ, ಅದು ಏನಾಗಾಯ್ತೋ ಅವನಿಗೆ. ರೀ ಯಾಕೋ ಭಯವಾಗ್ತೈತೆ ನನಗೆ. ಒಂದ್ಸತಿ ನಮ್ಮ ರಾಜುನ ಆಸ್ಪತ್ರೆ ತೋರ್ಸೋಣ ಅಂತ. ಯಾಕೋ ಇತ್ತೀಚೆಗೆ ಹೆಂಗೆಂಗೋ ಆಡ್ತಾನ್ರಿ. ಹೆಂಗೆಂಗೋ ಹೆಂಗೆಂಗೋ ಏನು ಆಡ್ತಾನೆ? ಅದೇನಪ್ಪ ಅಂದರೆ ನನ್ನ ಹತ್ರ ಏನೋ ಮುಚ್ಚಿಡ್ತದಾನೆ ಅವನು, ಏನೋ ಮುಚ್ಚಿಡ್ತಿದ್ದಾನೆ. ಎಲ್ಲಿಗಂತ ಹೇಳಲ್ಲ, ಹೋಗ್ತಾನೆ 10 ನಿಮಿಷ ಅಂತಾನೆ, ಅರ್ಧ ಗಂಟೆ ಆದರೂ ಬರಲ್ಲ. ಆಮೇಲೆ ನಾಳೆ ಬೇರೆ ಬೆಳಿಗ್ಗೆನೇ ಹೋಗ್ಬೇಕು ಹೊರಗಡೆ ಅಂತ ಹೇಳ್ತಿದ್ದ. ಎಲ್ಲಿಗೆ ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಅಂತ ಕೇಳಬೇಕಿತ್ತು. ಅಯ್ಯೋ ಕೇಳ್ದಂಗಿರ್ತೀನ, ಕೇಳಿದ್ರು ಏನೋ ಫ್ರೆಂಡ್ಸ್ ಜೊತೆ ಸ್ವಲ್ಪ ಕೆಲಸ ಐತೆ ಕಣಮ್ಮ ಬರ್ತೀನಿ, ಏನು ಎಲ್ಲದಕ್ಕೂ ಕೇಳ್ತೀಯ ನಾನೇನು ಹೆಣ್ಣು ಹುಡುಗಿನ ಅಂತ ಅಂತಾನೆ. ಏನು ಹೇಳಪ್ಪ ನಾನು? ಹಂಗನ್ನ ಯಾವತ್ತು ಹಿಂಗೆ ಮಾತಾಡಿಲ್ವಲ್ಲ ನಮ್ಮ ರಾಜು. ವಿಚಾರಿಸ್ತೀನಿ ನೀರು ಬರಲಿ. ಅಯ್ಯೋ ಬೇಡ ಸುಮ್ಮನಿರಿ, ಗಂಡು ಮಕ್ಳು ದೊಡ್ಡವರಾದ್ಮೇಲೆ ಅದು ಇದು ಏನಾದ್ರು ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ, ಅನುಮಾನ ಪಡ್ತೀವಿ ಅಂತ. ಅಲ್ವೇ ಯಾವ್ದನ್ನ ಹುಡುಗಿನ ಲವ್ವು ಪವ್ವು ಅಂತ ಮಾಡ್ಕೊಂಡ್ರೆ ಆಮೇಲೆ ಏನು ಕತೆ ಹೇಳು? ಶಿಲ್ಪನೂ ಹಿಂಗೆ ಮಾಡಿದ್ಲು, ಅದಕ್ಕೆ ಎಷ್ಟು ಗಲಾಟೆ ಆಯ್ತು ಹೇಳು. ಇವಾಗ ಇವನು ಮಾಡಿದ್ರೆ ಮನೆ ಮರ್ಯಾದೆ ಇರ್ತದೆ ಹೇಳು. ಅವಳಿಗೆ ಹೆಂಗೋ ಬೈದೆ ನಾನು, ಆದ್ರೆ ಇವನಿಗೆ ಏನಾದ್ರು ಬೈದ್ರೆ ಮನೆ ಬಿಟ್ಟು ಇವನೇ ಹೊಟ್ಟೋಗ್ತಾನೆ ಅನ್ಸುತ್ತೆ. ಅಂತ ಕೆಲಸ ಮಾಡಿಗಿಡ್ಯಾ. ಅಂಥದ್ದೇನಾದ್ರು ಇದ್ರೆ ಬೈಯಕ್ ಹೋಗ್ಬೇಡ, ಸಮಾಧಿಯಿಂದ ಹೇಳಿ ದಾರಿಗೆ ತರಕ್ಕೆ ನೋಡೋಣ. ಇನ್ನ ಗೊತ್ತಿಲ್ವಲ್ಲ ಅದೇನಾ ಇಲ್ವಾ ಅಂತ. ನೋಡೋಣ ತಗೋ, ಬರಲಿ ಮನೆಗೆ.